ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. EM390 ನೀವು ನೋಡಿರ್ತೀರ. ಸರ್ವೇ ಸಾಮಾನ್ಯವಾಗಿ ವ್ಲಾಗ್ಸಲ್ಲೆಲ್ಲ ನಾನು ಅದನ್ನೇ ಯೂಸ್ ಮಾಡಿರೋದು ಬೈಕು. ನೀವು ಟೈರ್ ಪ್ರಾಬ್ಲಮ್ ನೋಡಿರ್ತೀರ, ಏರ್ ಲೀಕೇಜ್ ಪ್ರಾಬ್ಲಮ್. ಅದು ಎಲ್ಲಿಂದ ಅಂದರೆ ಟೈರ್ ರಿಮ್ಮಿಂದ ಬರೋದು, ಮತ್ತು ವಾಲ್ ಟ್ಯೂಬ್ ಇಶ್ಯೂಯಿಂದ ನೀವು ಇಶ್ಯೂಗಳನ್ನ ಫೇಸ್ ಮಾಡಿರ್ತೀರ. ಇವಾಗ ಅದಕ್ಕೋಸ್ಕರ ನಾವು ಲೀಕೇಜ್ ಎಲ್ಲೆಲ್ಲಿಂದ ಪ್ರಾಬ್ಲಮ್ ಅರೈವ್ ಆಗುತ್ತೆ ಅದನ್ನ ನಿಮಗೆ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ರಿಮ್ಮಿಂದ ಮತ್ತು ವಾಲ್ ಟ್ಯೂಬಿಂದ ಆ ಥರ ಇಶ್ಯೂ ಪ್ರಾಬ್ಲಮ್ ಆಗೋದು. ಇದು ಯಾವ ಥರ ಇಶ್ಯೂ ಕ್ರಿಯೇಟ್ ಆಗುತ್ತೆ ಅಂತಂದರೆ, ನಾವು ಏರ್ ಇಲ್ದೇನೆ ಹಳ್ಳಕ್ಕೆ ಬಿಟ್ಟಾಗ, ಟಾಪ್ ಎಂಡ್ ಗಾಡಿಗಳಲ್ಲಿ ಅಬೌಟ್ 200cc ಮೇಲೆ ಯಾವ ಗಾಡಿಗಳಿದೆ, ಪಲ್ಸರು, KTM, ಡ್ಯೂಕು, RC, ಈ ಥರ ಎಲ್ಲ ಇಶ್ಯೂ ಫೇಸ್ ಮಾಡ್ತಾ ಇರ್ತೀರಾ. ಅದನ್ನು ಹೆಂಗೆ ರಿಸಾಲ್ವ್ ಮಾಡೋದು ಅಂತ ನಾನು ಫಸ್ಟು ಟೈರನ್ನೆಲ್ಲ ಚೆಕಪ್ ಮಾಡ್ಕೊಬೇಕು, ಏರ್ ಎಲ್ಲ ಲೀಕೇಜ್ ಐತೆ ಅಂತ. ನೋಡಿ, ವಾಲ್ ಟ್ಯೂಬಿಂದ ಲೀಕೇಜ್ ಆಗ್ತಾ ಇದೆ. ರಿಮ್ ಇಂದ ಹೋಗ್ತಾ ಇದೆ ನೋಡಿ, ರಿಮ್ ಅಲ್ಲಿ ಟೈರ್ ಬಿಚ್ಚಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೂ ಮಾಮೂಲಿ ಪಂಚರ್ ಶಾಪಲ್ಲಿ ಬಿಚ್ತಾರಲ್ಲ ಅಲ್ಲೆಲ್ಲ ಬಿಚ್ಚಕ್ಕೆ ಹೋಗ್ಬಿಡಿ. ಈ ಥರ ಕಾರ್ಗಳು ಬಿಚ್ತಾರಲ್ಲ ಅಲ್ಲೇ ಹೋಗಿ ಬಿಚ್ಚಿಸ್ಬೇಕು ಟೈರ್ನ ಏನಿದ್ರು. ಇಲ್ಲಾಂದರೆ ರಿಮ್ಗಳು ಬೆಂಡ್ಗಳು ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಮಿಷಿನಲ್ಲೇ ಬಿಚ್ಚಿಸ್ಬೇಕು, ಕರೆಕ್ಟಾಗಿ ನೋಡ್ಕೊಂಡು ನೀವು ಮುಂದೆ ನಿಂತ್ಕೊಂಡು ಬಿಚ್ಚಿಸ್ಬೇಕು. ಇಲ್ಲಾಂದರೆ ಬೆಂಡ್ಗಳು ಮಾಡೋ ಚಾನ್ಸಸ್ ಜಾಸ್ತಿನೇ ಇರ್ತದೆ. ನೋಡಿ ಹೆಂಗೆ ನೀಟಾಗಿ ಟೈರ್ನ ಹೆಂಗೆ ನೀಟಾಗಿ ಬಿಚ್ತಾರೆ. ಒಂಚೂರು ಬೆಂಡು ಸ್ಕ್ರ್ಯಾಚಸ್ ಏನೂ ಆಗದಂಗೆ ಬಿಚ್ಚಿಸ್ಬೇಕು. ಯಾಕಂದರೆ ಈ ಥರ ಹೈ ಎಂಡು 390, KTM, RC 200 ಅವೆಲ್ಲ ಟೈರ್ ವೀಲ್ ಎಲ್ಲ ಚೆನ್ನಾಗಿರ್ತವೆ. ಅವೆಲ್ಲ ಸ್ಕ್ರ್ಯಾಚಸ್ ಬಿದ್ದರೆ ಚೆನ್ನಾಗಿರಲ್ಲ, ಕಾಣಲ್ಲ. ನೋಡಿ ಅಲ್ಲಿ ರಾಡ್ ಹಾಕ್ತಾ ಇದಾರಲ್ಲ, ಆ ರಾಡು ನೋಡ್ಕೊಂಡು ಹಾಕ್ಸ್ಬೇಕು. ಅವಾಗ ಸ್ಕ್ರಾಚಸ್ ಆಗೋದು, ಏರ್ ಲೀಕ್ಔಟ್ ಆಗೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಇವ್ರು ಒಂದೇ ಸಲ ಹಾಕ್ಸಿರೋದು, ಆದ್ರೂ ಸ್ಕ್ರಾಚಸ್ ಬಂದೇ ಬರ್ತದೆ. ಜೋರಾಗಿ ಹಾರ್ಡಾಗಿ ಇದು ಮಾಡಿದ್ರೆ ಇವ್ರು ಸ್ಮೂತಾಗಿ ಮಾಡಿರೋದು. ನೋಡಿ ವೀಲ್ನ ಚೆಕಪ್ ಮಾಡ್ತಾ ಇದ್ದಾರೆ. MC ಪೇಪರ್ ತಗೊಂಡು ಕ್ಲೀನ್ ಮಾಡ್ಕೋತಾರೆ ಫಸ್ಟು. ಸ್ವಲ್ಪ ಪೇಂಟ್ ಹೋಗುತ್ತೆ, ಏನಿಲ್ಲ, ಪೇಂಟ್ ಮಾಡಿಸ್ಬೋದು ನಾವು. ನಾವೇನು ಪೇಂಟ್ ಮಾಡಿಸಿಲ್ಲ. ನೋಡಿ ವಾಲ್ ಟ್ಯೂಬು ಪ್ರಾಬ್ಲಮ್ ಆಗಿರೋದು. ವಾಲ್ ಟ್ಯೂಬು ಕಟ್ ಆಗೋಗಿದೆ. ನೆಕ್ ಹತ್ರ ಸೀಲ್ ಬಿಟ್ಕೊಂಬಿಟ್ಟು. ಸ್ವಲ್ಪ ಜನ ಏನಂತಾರೆ, ಈ ಕಾರ್ದು ವಾಲ್ ಟ್ಯೂಬ್ ಕೊಡ್ತೀನಿ ಹಾಕಿ ಚೆನ್ನಾಗಿರ್ತದೆ ಅಂತಾರೆ. ಯಾವುದೇ ಕಾರಣಕ್ಕೂ ಅದು ಹಾಕ್ಸ್ಬೇಡಿ. ಏರ್ ಗೀರ್ ಹಿಡಿಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಅದು. ಆಮೇಲೆ ಏನಿದ್ರು ಬೈಕ್ದು ಆಟೋ ಪಾರ್ಟ್ಸ್ಗಳಲ್ಲಿ ಸಿಗ್ತದೆ. ಬೈಕ್ದು ವಾಲ್ ಟ್ಯೂಬ್ ಕೊಡಿ ಅಂದರೆ ಕೊಡ್ತಾರೆ, ಅದನ್ನೇ ಹಾಕಿ. ಚೆನ್ನಾಗಿರೋದು ಲೋಕಲ್ ಹಾಕ್ಸೋಕೆ ಹೋಗ್ಬೇಡಿ, ಆದಷ್ಟು ಚೆನ್ನಾಗಿರೋದು ಒಂದು 200 ರೂಪಾಯಿ, 150 ರೂಪಾಯಿ ಆ ಥರ ಇರೋದು ಹಾಕ್ಸಿ. ನೋಡಿ ಟೈರ್ನೆಲ್ಲ ನೀಟಾಗಿ, ಅದ್ರ ಟೈರ್ದು ಬಿಡಿಂಗ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಉಜ್ಜುತ್ತಾರೆ MC ಪೇಪರಲ್ಲೇ. ಅದುವೇ ಸೋಪ್ ವಾಟರಲ್ಲೇ ಕ್ಲೀನ್ ಮಾಡ್ಕೊಂಡು ಬ್ರಷಲ್ಲಿ ಸೋಪ್ ವಾಟರ್ ಹಾಕಿ ನೀಟಾಗಿ ಕುಣಿಸ್ತಾರೆ. ಅದನ್ನ ಹಾಕ್ಬೇಕಾದ್ರೆ ಎಲ್ಲರೂ ಲೀಕೇಜ್ ಇದ್ರೆ, ಏರ್ ಗೀರ್ ಔಟ್ ಆಗ್ತಿದ್ರೆ ಗೊತ್ತಾಯ್ತದೆ. ತಿರ್ಗಾ ರಾಡ್ ಹಾಕ್ತಾರೆ ನೋಡ್ಕೊಳ್ಳಿ. ಹಾಕ್ಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ಹಾಕ್ಬೇಕು. ಅದು ಜೋರಾಗಿ ಹಾರ್ಡಾಗಿ ಹಾಕಿದ್ರೆ ರಿಮ್ ಬೆಂಡಾಗೋ ಚಾನ್ಸಸ್ ಜಾಸ್ತಿ ಅದರಲ್ಲಿ. ತಿರ್ಗಾ ಚೆಕಪ್ ಮಾಡ್ತಾ ಇರೋದು ಇದು ಎಲ್ಲ. ಟೈರ್ ಫಿಟ್ ಮಾಡಿ ಎಲ್ಲೂ ಒಂದು ಪಿನ್ ಪಾಯಿಂಟು ಲೀಕೇಜ್ ಇರಬಾರ್ದು.
ಲೀಕೇಜ್ ಇದ್ರೆ ಈಗ 3 ದಿವಸಕ್ಕೊಂದ್ಸಲಿ ಏರ್ ಇಳಿಯೋ ಚಾನ್ಸಸ್ ಜಾಸ್ತಿ ಇರ್ತದೆ, ಗಾಡಿ ರೆಗ್ಯುಲರ್ ಆಗಿ ರೈಡ್ ಮಾಡಿಲ್ಲ ಅಂದರೆ. ಈಗ ನೋಡಿ ಟೈರ್ ಎಲ್ಲ ಲೀಕೇಜ್ ಚೆಕ್ ಮಾಡ್ತಾ ಇದ್ದಾರೆ. ಡಿಸ್ಕ್ ಯಾವಾಗಲೂ ಮೇಲ್ಗಡೆನೇ ಇರಬೇಕು, ಕೆಳಗಡೆ ಏನಾದ್ರು ಅಕಸ್ಮಾತ್ ಹಾಕೊಂಡ್ರೆ ಟೈರ್ ಹಾಕಿ ತೆಗೀದು ಇದು ಮಾಡ್ಬೇಕಾದ್ರೆ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಡಿಸ್ಕ್ ಒಂದ್ಸಲ ಬೆಂಡ್ ಆಯಿತು ಅಂದರೆ ಇನ್ನೊಂದು ತಲೆನೋವು ಇದ್ದಿದ್ದೆ. ಡಿಸ್ಕ್ ರೋಟರ್ ಚೇಂಜ್ ಮಾಡ್ಸೋವರೆಗೂ ಪ್ರಾಬ್ಲಮ್ಮೇ. ಈ ಡಿಸ್ಕ್ನ ಕೆಳಗಡೆ ಹಾಕೊಂಡಿರ್ಬೇಕಾದ್ರೆ ನೋಡ್ಕೊಬೇಕು. ಅಕಸ್ಮಾತ್ ಏನಾದ್ರು ಪ್ರೆಷರ್ ಕೊಟ್ರೆ ಅದು ಟೈರ್ ಐತಲ್ಲ, ಅದು ಟೈರಿಂದ ನೆಲಕ್ಕೆ ತಾಗಿ ಡಿಸ್ಕ್ ಡ್ಯಾಮೇಜ್ ಆಗಿರ್ತದೆ, ಡಿಸ್ಕ್ ರೋಟರು. ಈಗ ಆಲ್ಮೋಸ್ಟ್ ಈ ಬೇರೆ ಪಂಚರ್ ಅಂಗಡಿಗಳವರು ಬಿಚ್ಚಕ್ಕೆ ತುಳಿಯೋಕೆ ಅವೆಲ್ಲ ಮಾಡ್ತಾರೆ. ಅಕಸ್ಮಾತ್ ಆ ಡಿಸ್ಕ್ ಮಾತ್ರ ನೀವು ಪ್ಲೇಟ್ನ ನೋಡ್ಕೊಳ್ಳೇಬೇಕು ನೀವು. ಈ ಥರ ಎಲ್ಲ ಮಾಡಿಸಿ ನಾವು ತಿರ್ಗಾ ಏರು ಒಂದು ವಾರಕ್ಕೆ ಇಳ್ದೈತೆ ಅಂತ ಏನಾರು ಆಗಿದ್ರೆ ಇದಕ್ಕೆ ಬೇರೆ ಸೊಲ್ಯೂಷನ್ ಐತೆ. ಅದಕ್ಕೆ ಏನು ಮಾಡಬೇಕು ಅಂತ ನಮ್ಮದು ಇನ್ನೊಂದು ಗಾಡಿ ಇದೆ, ಅದಕ್ಕೆ ಈ ಥರ ಎಲ್ಲ ಮಾಡಿಸಿ ತಿರ್ಗಾ ಎಲ್ಲ ಆಗೋಗಿದೆ. ಆದರೂ ಲೀಕೇಜ್ ಹೆವಿ ಇದೆ, ಒಂದು ವಾರಕ್ಕೊಂದ್ಸಲ ಇಳಿಯೋದು ಅದೆಲ್ಲ ಮಾಡ್ತಾಯಿದೆ. ಅದಕ್ಕೆ ಏನು ಮಾಡಿಸ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ಬರ್ತದೆ ನೋಡಿ.